ಟಾರ್ಗೆಟ್ಗೆ ಮತ್ತೊಮ್ಮೆ ಸ್ವಾಗತ. ರೈಟ್, ಹಾಗಾದರೆ ರಾಜ್ಯದ ಸಂಪತ್ತನ್ನು ಲೂಟಿ ಹೊಡೆದಿರೋದರಲ್ಲಿ ಪ್ರಮುಖ ನಾಯಕರುಗಳು ಇನ್ನೂ ಉಳ್ಕೊಂಡಿದ್ದಾರೆ, ಲೋಕಾಯುಕ್ತ ವರದಿಯಿಂದಲೂ ತಪ್ಪಿಸ್ಕೊಂಡಿದ್ದಾರೆ. ಹಾಗಾದರೆ ತಾವು ಒಮ್ಮೆ ಗವರ್ನರ್ನ ಭೇಟಿ ಮಾಡಿದಿರಿ, ಗವರ್ನರ್ಗೆ ಏನಾದರೂ ಈ ದಾಖಲೆಗಳನ್ನು ತಲುಪಿಸಿದಿರಿ? ಇಲ್ಲ, ಇದು ಗವರ್ನರ್ಗೆ ಈಗ ಕಳಿಸೋದಕ್ಕಿಂತ ಹೆಚ್ಚಾಗಿ ಕಾನೂನಿನ ವ್ಯಾಪ್ತಿಗೆ ಇದನ್ನೆಲ್ಲವನ್ನು ಸಂಪೂರ್ಣವಾಗಿ ದಾಖಲೆಗಳನ್ನು ಸಲ್ಲಿಸ್ತಕ್ಕಂಥ ಅವಕಾಶಗಳೇನಿದ್ದಾವೆ, ಅಲ್ಲೇ ಈ ಒಂದು ವಿಷಯಗಳನ್ನು ಇವತ್ತು ಆ ಒಂದು ನ್ಯಾಯಾಂಗದ ಮುಂದೆ ಈ ಎಲ್ಲ ದಾಖಲೆಗಳನ್ನಿಟ್ಟು ಯಾರು ತಪ್ಪಿಸ್ಕೊಂಡಿದ್ದಾರೆ, ಈಗೇನು ಟೀಕೆ ಮಾಡ್ತಾ ಇದ್ದಾರೆ ಅವರ ನಿಜವಾದ ಬಣ್ಣ ಏನು ಅಂತಕ್ಕಂಥದ್ದನ್ನು ರಾಜ್ಯದ ಜನತೆ ಮುಂದೆ ಇಡೋಣ. ರೈಟ್, ಈಗ ಜನಲೋಕಪಾಲ್ಗೆ ನಡೀತಾ ಇರೋ ಹೋರಾಟದ ಬಗ್ಗೆ ತಮ್ಮದೇ ಆದಂಥ ಒಂದು ವಿಭಿನ್ನ ನಿಲುವು ಹೊಂದಿದ್ದೀರಿ ತಾವು. ಏನು ಈ ಹೋರಾಟ ನಡೀತಾ ಇದೆ, ಈ ಹೋರಾಟವನ್ನು ತಾವು ಗಮನಿಸ್ತಾ ಇದ್ದೀರಿ, ಅದ್ರ ಬಗ್ಗೆ ಯಾರೆಲ್ಲ ಏನೇನು ಮಾತಾಡ್ತಾ ಇದ್ದೀರಿ ಅದನ್ನು ತಾವು ಗಮನಿಸ್ತಾ ಇದ್ದೀರಿ ಅನ್ನೋ ತಮ್ಮ ನಿಲುವಿದೆ. ಯಾಕೆ ಆ ನಿಲುವಿಗೆ ಬಂದಿರಿ ತಾವು? ಜನಲೋಕಪಾಲ್ ಬಿಲ್ಲನ್ನು ಇವತ್ತು ತರಬೇಕು ಅಂತಕ್ಕಂಥ ಸಂದರ್ಭದಲ್ಲಿ ಕೆಲವು ಒಂದು ವ್ಯಕ್ತಿಗಳು ಕೆಲವರ ಮೇಲೆ ದೃಷ್ಟಿ ಇಟ್ಕೊಂಡು ಏನೋ ಚರ್ಚೆ ಮಾಡ್ತಾರೆ, ಕೇವಲ ರಾಜಕಾರಣಿಗಳ ಮೇಲೆ ಏನು ಚರ್ಚೆ ಮಾಡ್ತಾರೆ, ಅದು ನನಗೆ ನಿಜಕ್ಕೂ ನೋವುಂಟು ಮಾಡಿರ್ತಕ್ಕಂಥ ಸಂಗತಿ. ಜನಲೋಕಪಾಲ್ ಬಿಲ್ ಒಂದರಿಂದಲೇ ಈ ಭ್ರಷ್ಟಾಚಾರ ನಿಲ್ಲೋದಿಲ್ಲ. ಇದು ಒಂದು ಹೆಜ್ಜೆ ಅಂತಾರೆ ಅವರು. ಕರೆಕ್ಟ್, ಇದು ಒಂದು ಪ್ರಮುಖವಾದಂಥ ಹೆಜ್ಜೆ ನಾವು ಇಡ್ತಾ ಇದ್ದೇವೆ. ಹೇಳಿದ್ದಾರೆ ಅವರು ನ್ಯಾಯಾಂಗ ಸುಧಾರಣೆ ಬಗ್ಗೆ ಮಾತಾಡಿದ್ದಾರೆ, ಚುನಾವಣೆಯ ಪ್ರಕ್ರಿಯೆ ಸಂಪೂರ್ಣ ಅದ್ರ ಬಗ್ಗೆ ಸುಧಾರಣೆ ಆಗಬೇಕು, ಆಯೋಗದ ಬಗ್ಗೆ ಅನ್ನೋದ್ರ ಬಗ್ಗೆ ಮಾತಾಡಿದ್ದಾರೆ. ಎಲ್ಲವೂ ಈಗ ಕೆಳ ಹಂತದ ಅಧಿಕಾರಿಗಳು ಬರಬೇಕು, ಎಲ್ಲ ನ್ಯಾಯಾಂಗ ಕಾರ್ಯಾಂಗ ಎಲ್ಲವೂ ಕೂಡ ಅದರ ವ್ಯಾಪ್ತಿಯಲ್ಲಿ ಬರಬೇಕು, ಪ್ರಧಾನಮಂತ್ರಿ ಬರಬೇಕು. ಈ ವಿಚಾರದ ಬಗ್ಗೆ ತಮ್ಮದು ಅಬ್ಜೆಕ್ಷನ್ ಏನಾದರೂ ಇದೆಯಾ? ನನಗೆ ಅವರು ತಂದಿರತಕ್ಕಂಥ ಅವರ ಕರಡೇನಿದೆ, ಈ 5 ಜನ ಏನು ನಾಗರಿಕ ಸಮಿತಿಯವರು ಅಣ್ಣಾ ಹಜಾರೆ ಅವರ ಒಂದು ನಾಯಕತ್ವದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ನಾಗರಿಕ ಸಮಿತಿ, ಆ ಒಂದು ಜನಲೋಕಪಾಲ್ನ ಕರಡಿನಲ್ಲೂ ಹಲವಾರು ರೀತಿಯ ಲೋಪದೋಷಗಳಿದ್ದಾವೆ. ಅದು ನೀವು ಕಂಡಿದ್ದು ಹಲವಾರು ರೀತಿಯ ಲೋಪದೋಷಗಳಿದ್ದಾವೆ. ಇವತ್ತು ಒಂದು ಲೋಕಸಭೆಯಲ್ಲಿ ಯಾರಾದರೂ ಒಬ್ಬ ಸದಸ್ಯ ಚರ್ಚೆ ಮಾಡಿದ್ರೆ ಅವನು ಚರ್ಚೆ ಮಾಡಿರೋದು ಸರಿ ಇದೆಯೋ ತಪ್ಪಿದೆಯೋ ಅಂತಕ್ಕಂಥದ್ದ ಮೌಲ್ಯಮಾಪನ ಮಾಡ್ತಕ್ಕಂಥದ್ದಕ್ಕೂ ಆ ಸಂಸ್ಥೆ ಕೊಡಬೇಕಂತ ಅಧಿಕಾರನ ಅಲ್ಲಿ ಲೋಕಸಭಾ ಸದಸ್ಯನಾಗಿ ಕೆಲಸ ಯಾಕೆ ನಿರ್ವಹಿಸ್ತಾನೆ? ಹಾಗಿದ್ರೆ ಲೋಕಸಭೆಯಲ್ಲಿ ನಾವು ಚರ್ಚೆ ಮಾಡಲಿಕ್ಕೆ ಇವ್ರ ಮುಂದೆ ಮೊದಲು ಅರ್ಜಿ ಹಾಕ್ಕೊಂಡು ಯಾವುದೋ ಒಂದು ಸಂಸ್ಥೆ ಮಾಡಬೇಕು ಅಂತ ಏನು ಹೇಳ್ತಾರೆ ಜನಲೋಕಪಾಲ್ ಸಮಿತಿಯನ್ನು, ಆ ಸಮಿತಿ ಮುಂದೆ ನಾವು ಇದು ಮಾತಾಡ್ಬೋದೋ ಬೇಡವಂತ ಅರ್ಜಿ ಹಾಕ್ಕೊಂಡು ಲೋಕಸಭಾ ಸದಸ್ಯರು ಒಳಗಡೆ ಹೋಗಿ ಮಾತಾಡಲಿಕ್ಕಾಗತ್ತೆ? ಹಾಗಾದರೆ ಇವತ್ತು ಈ ಒಂದು ಕಾನ್ಸ್ಟಿಟ್ಯೂಷನ್ನ ರಚನೆ ಮಾಡಬೇಕಾದ್ರೆ ಇವತ್ತು ಯಾವ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ಆ ರಚನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಹಲವಾರು ರೀತಿಯ ಒಂದು ಸುದೀರ್ಘವಾದಂಥ ವಿಷಯಗಳನ್ನೆಲ್ಲ ಸಂಗ್ರಹ ಮಾಡಿ ಕೆಲಸಗಳನ್ನು ಯಾವ ರೀತಿ ನಿರ್ವಹಿಸಬೇಕು ಅಂತಕ್ಕಂಥ ನಿಯಮಾವಳಿಗಳನ್ನು ಏನಿಟ್ಟಿದ್ದಾರೆ, ಆ ನಿಯಮಾವಳಿಗಳನ್ನೆಲ್ಲ ತೆಗೆದುಕೊಂಡೋಗಿ ಇವತ್ತು ಆ ಸಂಸ್ಥೆ ಮುಂದೆ ನೀವು ದಾರಿ ಎರೆಯೋದಾದರೆ ಎಲ್ಲೋ ಒಂದು ಕಡೆ ಡೆಮಾಕ್ರಸಿಗೇ ಮೂಲ ಪೆಟ್ಟು ಬೀಳ್ತಕ್ಕಂಥದ್ದು. ಇವತ್ತು ಡೆಮಾಕ್ರಸಿಯಲ್ಲಿ ಬಹುಶಃ ಬೇರೆ ದೇಶಗಳಿಗೆ ಹೋಲಿಕೆ ಮಾಡಿದಾಗ ಅತ್ಯುತ್ತಮವಾದಂಥ ಒಂದು ಡೆಮಾಕ್ರಸಿ ಇರ್ತಕ್ಕಂಥದ್ದು ದೇಶದಲ್ಲಿ. ಹಲವಾರು ರೀತಿಯ ಭ್ರಷ್ಟಾಚಾರ ಇರ್ಬೋದು, ಹಲವಾರು ದುರ್ಬಲತೆಗಳಿದ್ದರೂ ಇವತ್ತು ಅತ್ಯಂತ ಯಶಸ್ವಿಯಾಗಿ ಕೆಲಸವನ್ನು ನಿರ್ವಹಿಸಿರ್ತಕ್ಕಂಥದ್ದು ಭಾರತ ದೇಶ ಅನ್ನೋದನ್ನು ಹೇಳಲಿಕ್ಕೆ ಬಯಸ್ತೀನಿ. ಜನಲೋಕಪಾಲ್ ಬಿಲ್ಲನ್ನು ರಚನೆ ಮಾಡಿದ್ದಾರೆ ಕರಡನ್ನು, ಅಲ್ಲಿ NGOಗಳನ್ನು ಇವರು ಕೈಬಿಟ್ಟಿದ್ದಾರೆ. ಇವತ್ತು ಪಬ್ಲಿಕ್ ಟ್ರಸ್ಟ್ಗಳನ್ನು ಕೈಬಿಟ್ಟಿದ್ದಾರೆ. ಪಬ್ಲಿಕ್ ಟ್ರಸ್ಟ್ ಮುಖಾಂತರ NGOಗಳು ಅವರ ಸಂಸ್ಥೆಗಳ ಮುಖಾಂತರ ಸರ್ಕಾರದಿಂದ ಪಡೀತಕ್ಕಂಥ ಹಣ ಇರ್ಬೋದು, ಸಾರ್ವಜನಿಕ ಇಲ್ಲ, ಅದನ್ನು ಕೈ ಬಿಟ್ಟಿದ್ದಾರೆ ಇವರು. ಜನಲೋಕಪಾಲ್ ಬಿಲ್ನಲ್ಲಿ ಅದನ್ನು ಎಕ್ಸ್ಕ್ಲೂಡ್ ಮಾಡಬೇಕು ಅಂತ ಹೇಳಿದ್ದಾರೆ. ಅಲ್ಲ, ಅದನ್ನು ತಿದ್ದುಪಡಿ ಮಾಡ್ಬೋದಲ್ಲ ಮುಂದೆ ತಂದ್ರೆ ಅದಕ್ಕೂ ಅವ್ರು ಹೋರಾಟ ಮಾಡೋದೇನು ಮಾಡೋದು? ಅವ್ರು ಹೇಳಿಲ್ವಲ್ಲ ಅವ್ರನ್ನ ಪಬ್ಲಿಕ್ಕಲ್ಲಿ. ಇನ್ನೂ ಇವತ್ತೇನವ್ರು ಹೇಳಿದ್ದಾರೆ ಜನಲೋಕಪಾಲ್ ಬಿಲ್ನಲ್ಲಿ ಇವತ್ತು ಪ್ರಮುಖವಾದಂಥ ಅಂಶ. ಇವತ್ತು ನಾನು ಹೇಳಿದೆ, ಇವತ್ತು ಯಾವ ಪಬ್ಲಿಕ್ ಟ್ರಸ್ಟ್ನ ಹೆಸರಿನಲ್ಲಿ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಗಳನ್ನು ನಡೆಸ್ತಾರೆ, ನೀವೊಂದು LKGಯಿಂದಲೇ ಪ್ರಾರಂಭ ಮಾಡಿ. LKGಗೆ ಇವತ್ತೊಂದು ಪ್ರವೇಶ ಪಡಿಬೇಕಾದ್ರೆ ಇವತ್ತು ತಂದೆ ತಾಯಿಗಳು 1 ಲಕ್ಷದಿಂದ 2 ಲಕ್ಷ ರೂಪಾಯಿ ಡೊನೇಷನ್ ಕೊಡಬೇಕು, ತಿಂಗಳಿಗೆ 5,000 10,000 ರೂಪಾಯಿ ಫೀಸ್ ಕಟ್ಟಬೇಕು. ಇವತ್ತು ಇಂಜಿನಿಯರಿಂಗು ಮೆಡಿಕಲ್ಗೂ ಹೋದಾಗ ಇವತ್ತು ಮೆಡಿಕಲ್ ಸೀಟ್ಗಳು 70 ಲಕ್ಷ 60 ಲಕ್ಷ 80 ಲಕ್ಷ ಕಟ್ಟಬೇಕು. ಇವತ್ತು NGOಗಳು ಈ ದೇಶದಲ್ಲಿ ಈ ಸರ್ಕಾರ ಕೊಡ್ತಕ್ಕಂಥ ಹಲವಾರು ರೀತಿಯ ಬಡ ಜನತೆಯ ಪರವಾದ ಕಾರ್ಯಕ್ರಮ ಮಾಡಲಿಕ್ಕೆ ಈ NGO ಸಂಸ್ಥೆಗಳೇನಿದ್ದಾವೆ ಕೋಟ್ಯಾಂತರ ರೂಪಾಯಿಗಳನ್ನು ಸರ್ಕಾರದಿಂದ ಪಡಿತಾರೆ. ಹೊರದೇಶಗಳಿಂದ ಹಲವಾರು ಕಾರ್ಪೊರೇಟ್ ಸೆಕ್ಟರ್ಗಳಿಂದ ಕೋಟ್ಯಾಂತರ ರೂಪಾಯಿ ಹಣವನ್ನು ಪಡಿತಾರೆ. ಆದರೆ ಹಲವಾರು ರೀತಿಯ ಭ್ರಷ್ಟಾಚಾರ ಇಲ್ಲೂ ನಡೀತಾ ಇದೆ. ಇದನ್ನ ಯಾಕೆ ಕೈ ಬಿಡಬೇಕು ಅಂತ ನಾಗರಿಕ ಸಮಿತಿಯಲ್ಲಿ ಇರೋರ ಬಗ್ಗೆ ನಿಮ್ಗೆ ಯಾವ್ದಾದ್ರು ಅಬ್ಜೆಕ್ಷನ್ ಇದೆಯಾ? ಸಂತೋಷ್ ಹೆಗಡೆ, ಕೇಜ್ರಿವಾಲ್, ಶಾಂತಿಭೂಷಣ್, ಅಣ್ಣಾ ಹಜಾರೆ. ಈಗ ನಾನು ಒಂದು ಕೇಳಲಿಕ್ಕೆ ಬಯಸ್ತೀನಿ. ಇವತ್ತು ಕೆಲವರು ಹೇಳ್ಬೋದು ಭ್ರಷ್ಟಾಚಾರ ನಿಲ್ಲಿಸಲಿಕ್ಕೆ ನಾವು ಹೊರಟಿದ್ದೇವೆ ಅಂತೇಳಿ. ಇವರ ಬ್ಯಾಕ್ಗ್ರೌಂಡ್ಗಳು
ಸ್ವಲ್ಪ ನೀವು ಚರ್ಚೆ ಮಾಡೋದಾದರೆ ಕೆಲವು ನೇರ ನುಡಿಗಳನ್ನು ನುಡಿದಾಗ, ಸತ್ಯವನ್ನು ನುಡಿದಾಗ, ಅಂಥ ಸತ್ಯವನ್ನು ಅರಗಿಸ್ಕೊಳ್ಳಿಕ್ಕಾಗದೆ ಆ ಸತ್ಯ ನುಡಿದಂಥವ್ರನ್ನೇ ಕಳ್ಳನಾಯಕರನ್ನು ಮಾಡ್ತಾರೆ. ಅಂಥ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ ಸಮಾಜದಲ್ಲಿ ಇವತ್ತು. ಅದರಿಂದ ಹಲವಾರು ವಿಷಯಗಳು ನನ್ನ ಹತ್ರ ಮಾಹಿತಿಗಳಿದ್ದರೂ ಅದನ್ನು ಹೇಳಲಿಕ್ಕೆ ಹೋದರೆ ಕೆಲವು ತಪ್ಪು ನಿರ್ಧಾರಗಳನ್ನು ನಮ್ಮ ಮೇಲೆ ತರ್ತಕ್ಕಂಥದ್ದೇನಿದೆ, ಅದರಿಂದ ಮೌನಕ್ಕೆ ಶರಣಾಗಿದ್ದೇನೆ. ರೈಟ್. ಹಾಗಾದರೆ ನಿಮ್ಮ ಅಬ್ಜೆಕ್ಷನ್ ಇದೆ ಹಾಗಾದರೆ ಈ ಕಮಿಟಿ ನಾನು ಈ ಕಮಿಟಿ ಬಗ್ಗೆನೂ ಚರ್ಚೆ ಮಾಡಲಿಕ್ಕೆ ತಯಾರಾಗಿದ್ದೇನೆ. ಅದಕ್ಕೆ ನಾನು ಹೇಳಿದ್ದು, ನೀವು ನಿಜಕ್ಕೂ ಸಂತೋಷ್ ಹೆಗ್ಡೆ ಅವರು ಈ ವಿಷಯದಲ್ಲಿ ಚರ್ಚೆ ಮಾಡಲಿಕ್ಕೆ ಅವರು ಮತ್ತು ಅವರ ಜೊತೆಯಲ್ಲಿರ್ತಕ್ಕಂಥ ಸಹಪಾಠಿಗಳು ಯಾರು ಫ್ರೀಡಮ್ ಪಾರ್ಕ್ನಲ್ಲಿ ಇವತ್ತು ಹೋರಾಟ ಮಾಡ್ತಾ ಇದ್ದಾರೆ, ಈ ಲೋಕಪಾಲ್ ಬಿಲ್ಲೇ ಮಣ್ಣೆ ಆಗಬೇಕು ಅಂತ ಹೇಳಿ ಒಂದು ಪ್ಯಾನಲ್ ಡಿಸ್ಕಷನ್ಗೆ ಕನಿಷ್ಠ ಬಹಿರಂಗ ಚರ್ಚೆಗೆ 1 ಗಂಟೆ ಆಗಲ್ಲ, 4 ರಿಂದ 5 ಗಂಟೆಗಳ ಕಾಲ ಚರ್ಚೆಯಲ್ಲಿ ಭಾಗವಹಿಸಲಿ. ನಿಮ್ಮ ಚಾನಲ್ಗೆ ಕರೀರಿ, ನಾನೂ ಬರ್ತೀನಿ. ಈ ರಾಜ್ಯದ ಜನಸಾಮಾನ್ಯರ ದೂರವಾಣಿ ಕರೆಗಳನ್ನು ಪಡೀರಿ, ಅವರು ಹೇಳ್ತಕ್ಕಂಥದ್ದು ಚರ್ಚೆ ಮಾಡೋಣ. ಒಂದು 5 ಗಂಟೆಗಳ ಕಾಲ ಕೂತ್ಕೊಂಡ್ರೆ ಇಲ್ಲಿರ್ತಕ್ಕಂಥ ತಪ್ಪುಗಳು, ಲೋಪಗಳು, ಈ ದೇಶದಲ್ಲಿ ಇರ್ತಕ್ಕಂಥ ಸಮಸ್ಯೆಗಳನ್ನು, ಯಾಕೆಂದರೆ ಪಾಪ ಸಂತೋಷ್ ಹೆಗ್ಡೆ ಅವರು ಹೇಳ್ತಾರೆ, ಯಾರಾದರೂ ನಿಮ್ಮನ್ನು ನೆಕ್ಸ್ಟು ಚುನಾವಣೆಯಲ್ಲಿ ಮತ ಕೇಳಲಿಕ್ಕೆ ಬಂದರೆ ನಾವು ಗೊತ್ತಿದೆಯಾ, ನಾವು ಯಾರು ಅಂತ ಗೊತ್ತಿದೆಯಾ ಅಂತ ಪ್ರಶ್ನೆ ಮಾಡಿ ಅಂತ ಏನು ಹೇಳ್ತಾರೆ. 100ಕ್ಕೆ 70-80 ಭಾಗ ನೀವ್ಯಾರು ಇಲ್ಲ ನಾವ್ಯಾರು ಅಂತ ಪರಿಚಯ ಇದೆಯಾ ಅಂತ ಯಾರೂ ಕೇಳಲ್ಲ. ಆ ಓಟ್ ಕೇಳೋಕ್ಕೆ ಹೋದವನ ಆ ಜನಪ್ರತಿನಿಧಿಯನ್ನು ಏನು ತಂದಿದ್ದೀಯಾ, ಈಗ ಏನು ಕೊಡ್ತೀಯಾ ನಮಗೆ ಅಂತ ಕೇಳ್ತಾರೆ ಮೊದಲನೇ ಪ್ರಶ್ನೆ. ಅದು ಸಂತೋಷ್ ಹೆಗ್ಡೆ ಅವ್ರಿಗೆ ಗೊತ್ತಿಲ್ಲ ಇನ್ನೂ. ಅದು ಅವರು ನಮ್ಮ ಜೊತೆ ಬಂದರೆ ಹಳ್ಳಿಗಳಿಗೆ ಪರಿಸ್ಥಿತಿ ಅನ್ನೋದು ಪರಿಚಯ ಮಾಡಿಕೊಡ್ತೀವಿ. ಇವತ್ತು ಸಂತೋಷ್ ಹೆಗ್ಡೆ ಅಂಥವರು ರಾತ್ರಿಯ ಜೀವನಕ್ಕೆ ಎಷ್ಟು ಹಣ ದುಂದುವೆಚ್ಚ ಆಗ್ತದೆ, ಏನು ಹಣ ಖರ್ಚು ಮಾಡ್ತಾರೆ, ಅದ್ರದ್ದು ಅಕೌಂಟಬಿಲಿಟಿ ಕೊಡ್ತಾರಾ? ಅವ್ರಿಗೆ ಬಂದಿರತಕ್ಕಂಥ ಸಂಬಳದಿಂದ ಇವತ್ತು ರಾತ್ರಿಯ ಅವರ ಚಟುವಟಿಕೆಗಳನ್ನು ಇವತ್ತು ನಿಭಾಯಿಸ್ತಾ ಇದ್ದಾರಾ? ಇದೆಲ್ಲ ಚರ್ಚೆ ಮಾಡಲಿಕ್ಕೆ ಹೋದರೆ ಕೆಲವ್ರ ಮನಸ್ಸಿಗೆ ನೋವಾಗ್ತದೆ. 100ಕ್ಕೆ 100 ಅವನು ಸರಿ ಇದ್ದಾನೆ ಅನ್ನೋದನ್ನು ನಾವು ಇವತ್ತು ಗುರುತಿಸ್ಲಿಕ್ಕೆ ಸಾಧ್ಯ ಇಲ್ಲ. ಹಲವಾರು ರೀತಿಯ ಒಂದಲ್ಲ ಒಂದು ಲೋಪದೋಷಗಳು ಈ ದೇಶದಲ್ಲಿ ಎಲ್ಲರ ಮೇಲೂ ಇದೆ. ರೈಟ್. ನ್ಯಾಯಾಂಗ ವ್ಯವಸ್ಥೆ ಬಗ್ಗೆನೂ ಕೂಡ ಸಂತೋಷ್ ಹೆಗ್ಡೆ ಮಾತಾಡ್ತಾ ಇದ್ದಾರೆ. ಈಗಾಗಲೇ ಲೋಕಸಭೆಯಲ್ಲಿ ಒಬ್ಬರಿಗೆ ವಾಗ್ದಂಡನೆ ಕೂಡ ಆಗೋಯ್ತು ನ್ಯಾಯಾಧೀಶರುಗಳಿಗೆ, ಅಲ್ಲೂ ಕೂಡ ಸರಿ ಇಲ್ಲ, ಅದನ್ನು ಸರಿ ಮಾಡಬೇಕು, ಸರಿ ಹಾದಿ ತರಬೇಕು ಅನ್ನೋ ಚರ್ಚೆ ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ಹೇಳಿದೆ, ಯಾವುದೋ ಒಂದು ಮಸೂದೆಗಳನ್ನು ಮಂಡನೆ ಮಾಡೋದ್ರಿಂದ ಸಮಸ್ಯೆ ಬಗೆಹರ್ತದೆ ಅಂತಕ್ಕಂಥದ್ದನ್ನು ಯಾರಾದರೂ ತಿಳ್ಕೊಂಡಿದ್ರೆ ಅದು ನಿರಾಸೆ ಒಳಗಾಗ. ನನಗೊಂದು ಸಂಶಯ ಇದೆ ಕುಮಾರಸ್ವಾಮಿ ಅವರೇ, ನಿಮ್ಮ ಈ ಮಾತುಗಳೆಲ್ಲವೂ ಕೂಡ ಈ ರೀತಿ ಕಾನೂನುಗಳು ಪ್ರಬಲವಾಗ್ತಾ ಹೋದರೆ ರಾಜಕಾರಣಿಗಳು ಜನರ ಮುಂದೆ ನಗ್ನ ಆಗ್ತಾರೆ. ಹಾಗಾಗಿ ಇಕ್ಕಟ್ಟಿಗೆ ಸಿಲುಕ್ತಾರೆ ಅನ್ನೋ ಉದ್ದೇಶದಿಂದ ತಾವು ಒಬ್ಬ ರಾಜಕಾರಣಿಯಾಗಿ MP ಆಗಿ ಇದನ್ನು ತಾವು ವಿರೋಧಿಸ್ತಾ ಇದ್ದೀರಿ ಅಂತ ನಾನು ಯಾವುದೇ ಕಾರಣಕ್ಕೂ ರಾಜಕಾರಣದಲ್ಲಿ ಪರ್ಮನೆಂಟ್ ಆಗಿರಬೇಕು ಅಂತ ಬಂದವನಲ್ಲ. ನಾನು ರಾಜಕೀಯದಲ್ಲೇ ಇರಬೇಕು ಅಂತ ಬಂದವನೆಲ್ಲ, ಆಕಸ್ಮಿಕವಾಗಿ ರಾಜಕಾರಣಕ್ಕೆ ಬಂದವನು. ಸತ್ಯ ಏನಿದೆ, ವಾಸ್ತವಾಂಶ ಏನಿದೆ, ಅದನ್ನು ನೇರವಾಗಿ ಜನತೆ ಮುಂದೆ ಇಡ್ತಕ್ಕಂಥವನು ನಾನು ಎಲ್ಲೂ ಅಸತ್ಯವನ್ನು ನುಡಿಲಿಕ್ಕೂ ಹೋಗಿಲ್ಲ. ಈ ಸತ್ಯವನ್ನು ಹೇಳಬೇಕಾದರೆ ವಾಸ್ತವಾಂಶಗಳೇನಿದೆ ಇದ್ರ ಬಗ್ಗೆ ಚರ್ಚೆಗಳಾಗಬೇಕು. ಲೋಕಾಯುಕ್ತ ಸಂಸ್ಥೆಗೆ ನಮ್ಮ ಕಾಲದಲ್ಲೂ ಸಂತೋಷ್ ಹೆಗ್ಡೆ ಅವರು ಏನೊಂದು ಪರಮಾಧಿಕಾರ ಕೇಳಿದ್ರು, ಅಧಿಕಾರಿಗಳ ಮಟ್ಟದವರೆಗೆ ಇವತ್ತು ತನಿಖೆ ನಡೆಸ್ತಕ್ಕಂಥ ಅಧಿಕಾರ ಕೊಟ್ಟು ಅವರಿಗೆ ಇವತ್ತು ಅವರು 1 ಕಡೆ 2 ಕಡೆ ಹೋಗಿ ರೈಡ್ ಮಾಡ್ಬೋದು. ಯಾರೋ ಒಬ್ಬ ಅಧಿಕಾರಿಯ ಮನೆ ರೈಡ್ ಮಾಡಿ ಇವತ್ತು ಇವನ ಮನೆಯಲ್ಲಿ ಇವತ್ತು ಇವನ ಆಸ್ತಿ 1 ಕೋಟಿ ಇತ್ತು, ತಿಮಿಂಗ್ಲ ಹಿಡಿದಿದ್ದೇವೆ, ಮಾಧ್ಯಮಗಳಿಗೆ ಹೇಳ್ಬೋದು, 1 ದಿವಸದ ಪ್ರಚಾರ ಅಷ್ಟೇ. ಆದರೆ ಇವತ್ತೇನಾದರೂ ಸಮಸ್ಯೆಗೆ ಪರಿಹಾರ ಸಿಕ್ಕಿದೆಯಾ? ಇಲ್ಲಿ ಪ್ರಶ್ನೆ ನಾನು ಕೇಳ್ತಕ್ಕಂಥದ್ದು. ಇಲ್ಲಿ ನಮ್ಗೆ ಅವ್ರಿಗೆ ಸಂಪೂರ್ಣ ಅಧಿಕಾರ ಕೊಟ್ಟಿರ್ತಕ್ಕಂಥ ಕರ್ನಾಟಕ ರಾಜ್ಯದಲ್ಲೇ ನಾವಿನ್ನೂ ಭ್ರಷ್ಟಾಚಾರ ನಿಲ್ಲಿಸ್ಲಿಕ್ಕಾಗಿಲ್ಲ. ಇವತ್ತು ಪ್ರಧಾನಮಂತ್ರಿಗಳನ್ನು, ಮುಖ್ಯಮಂತ್ರಿಗಳನ್ನು, ಜನಪ್ರತಿನಿಧಿಗಳನ್ನು ಆ ಒಂದು ವ್ಯಾಪ್ತಿಗೆ ಒಳಪಡಿಸ್ಬೇಕು ಅಂತ ಏನು ಹೇಳ್ತೀರಿ? ಇಲ್ಲಿ ಮಂತ್ರಿಗಳನ್ನು ಒಳಪಡಿಸದೇ ಇದ್ದರು ಲೋಕಾಯುಕ್ತ ಅವರಿಗೆ ಕೊಟ್ಟಂಥ ವರದಿಯಿಂದ ಮುಖ್ಯಮಂತ್ರಿ ಇವತ್ತು ತಲೆದಂಡ ಕೊಡಬೇಕಾದಂಥ ಪರಿಸ್ಥಿತಿ ಉದ್ಭವ ಆಯಿತು. ಇಲ್ಲೇ ನಾವೇನು ಮುಖ್ಯಮಂತ್ರಿಯ ಮೇಲೆ ತನಿಖೆ ನಡೆಸ್ತಕ್ಕಂಥ ಒಂದು ಅವಕಾಶವನ್ನಿಲ್ಲೇ ನಾವು ನಿಲ್ಲಿಸಿಲ್ಲ ನಾವಿಲ್ಲಿ. ಕರೆಕ್ಟ್. ಅದರಿಂದ ಕಾನೂನಿಗಿಂತ ಹೆಚ್ಚಾಗಿ ಕೆಲಸವನ್ನು ಯಾವ ಆಯಕಟ್ಟಿನಲ್ಲಿ ಕೆಲಸ ನಿರ್ವಹಿಸ್ತಾನೆ ಆ ವ್ಯಕ್ತಿ ಪ್ರಾಮಾಣಿಕವಾಗಿ ಈ ಕಠಿಣವಾದಂಥ ರೀತಿಯಲ್ಲಿ ಯಾವುದೇ ರಾಜಿಗೆ ಒಳಗಾಗದೆ ಕೆಲಸ ಮಾಡಿದ್ರೆ ನಿಮಗೆ ಅಲ್ಲೇ ಉತ್ತರಗಳು ಸಿಗುತ್ತೆ. ರೈಟ್ ಕುಮಾರಸ್ವಾಮಿ ಅವರೇ, ಸೊ ನನ್ನ ಮೇಲೆ ಏನು ಆರೋಪಗಳು ಬಂದಿದೆ ಅದನ್ನು ನಾನು ನಿವಾರಿಸ್ಕೊಂಡು ಮುಂದೆ ಬರ್ತೀನಿ. ಸೊ ಪ್ರಾಮಾಣಿಕವಾಗಿ ನಿಮ್ಮ ಮುಂದೆ ನಿಲ್ಲುವ ಪ್ರಯತ್ನವನ್ನು ನಾನು ಮಾಡ್ತೀನಿ ಅಂತ ತಾವು ಹೇಳ್ತೀರಿ ಘಂಟಾಘೋಷವಾಗಿ. ನಾನು 100ಕ್ಕೆ 100 ಅತ್ಯಂತ ಆತ್ಮವಿಶ್ವಾಸದಿಂದ ಹೇಳ್ತೇನೆ. ಇವತ್ತು ನನ್ನ ಮುಂದೆ ನನ್ನ ಒಂದು ವರ್ಚಸ್ಸನ್ನು ಕುಂದಿಸ್ಲಿಕ್ಕೆ ಯಾವೊಂದು ಆಪಾದನೆಗಳನ್ನು ಮಾಡ್ಕೊಂಡಿದ್ದಾರೆ, ಆ ಯಾವುದೇ ಆಪಾದನೆಗಳು ಇವತ್ತು ಸತ್ಯದಿಂದ ಕೂಡಿಲ್ಲ ಅಂತಕ್ಕಂಥದ್ದು ಸಾಬೀತಾಗ್ತದೆ.
ರಾಜ್ಯದ ಜನತೆಯ ಮುಂದೆ ಪರಿಶುದ್ಧವಾಗಿ, ಜನತೆ ಮುಂದೆ ಧೈರ್ಯವಾಗಿ, ನೈತಿಕತೆಯನ್ನು ಉಳಿಸ್ಕೊಂಡೇ ಜನತೆ ಮುಂದೆ ಹೋಗ್ತೇನೆ. ಥ್ಯಾಂಕ್ ಯು ಕುಮಾರಸ್ವಾಮಿ, ನಮ್ಮ ಜೊತೆ ಇಷ್ಟೊತ್ತು ಅನೇಕ ವಿಚಾರ ಹಂಚಿಕೊಂಡ್ರಿ. ಧನ್ಯವಾದ. ಥ್ಯಾಂಕ್ ಯು. ಇದಿಷ್ಟು ಇವತ್ತಿನ ಟಾರ್ಗೆಟ್. ಮುಂದಿನ ವಾರ ಮತ್ತೊಬ್ಬ ಅತಿಥಿಯೊಂದಿಗೆ ಭೇಟಿಯಾಗ್ತೀನಿ. ಕ್ಷಣ ಕ್ಷಣ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.